ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನ ನಮ್ಮ ಜೊತೆ ಮಂಜುಳಾ ಸಿಸ್ಟರ್ ಇದ್ದಾರೆ. ಸೊ ಇವ್ರು ಆಲ್ರೆಡಿ 1.5 ಇಯರ್ ಇಂದ ನಮ್ ರೆಗ್ಯುಲರ್ ಆಗಿ ನಮ್ಮ ಸರಾಕೇರ್ ಜರ್ನಿ ಮಾಡ್ತಾ ಇದಾರೆ. ಸೊ ಬಂದು ಒಂದು 2 ಮಂತ್ಸ್ ರೆಗ್ಯುಲರ್ ಆಗಿ ಥೆರಪಿ ಮಾಡುವಾಗ್ಲೇನೆ ಸೊ ಈ ಒಂದು ಮ್ಯಾಟ್ ನ ಬೆಡ್ ನ ಪರ್ಚೇಸ್ ಮಾಡಿದ್ದಾರೆ. ಓಕೆ, ಇದರಿಂದ ಏನ್ ಬೆನಿಫಿಟ್ ಸಿಕ್ತು, ಸೊ ಯಾರ ಮುಖಾಂತರ ಸರಾಕೇರ್ ತಿಳಿತು, ಏನೆಲ್ಲ ಒಂದು ಹೆಲ್ತ್ ಇಶ್ಯೂಸ್ ಇತ್ತು ಅವರಿಗೆ, ಏನಕ್ಕೋಸ್ಕರ ಇದನ್ನ ಡಿಸೈಡ್ ಮಾಡಿದ್ರು, ಸೊ ಕೇಳೋಣ ಅವ್ರ ಮುಖಾಂತರನೇ. ನಮಸ್ತೆ ಸಿಸ್ಟರ್. ನಿಮ್ಮ ಹೆಸರು? ಮಂಜುಳಾ. ಓಕೆ, ಎಲ್ಲಿಂದ ಸರಾಕೇರಿಗೆ ಬರ್ತಾ ಇದ್ರಿ? ನಾನು ಇಲ್ಲಿ ದಾಸರಳ್ಳಿಯಿಂದ. ಓಕೆ, ಯಾರ ಮುಖಾಂತರ ಸರಾಕೇರ್ ತಿಳಿತು? ನನ್ನ ಫ್ರೆಂಡ್ ಕಾವ್ಯ ಅಂತ ಬರ್ತಾ ಇದ್ರು ಅವಾಗ. ನನಗೆ ಮಂಡಿ ನೋವು, ಬ್ಯಾಕ್ ಪೈನ್ ಇತ್ತು. ಬೇರೆ ಕಡೆ ಎಲ್ಲ ತೋರಿಸ್ತಾ ಇದ್ದೆ. ಅವಾಗ ಅವ್ರು ಹೇಳಿದ್ರು ಇಲ್ಲಿ ಈ ತರ ಸರಾಕೇರ್ ನೀರಿದೆ ಅಂತ, ಬನ್ನಿ ಹೋಗೋಣ ಅಂದ್ರು. ಅದಕ್ಕೆ ಅವ್ರ ಜೊತೆ ಬಂದೆ. ಓಕೆ, ಸೊ ಎಷ್ಟು ದಿನ ಆಯ್ತು ನೀವು ರೆಗ್ಯುಲರ್ ಆಗಿ ಮಾಡಿದ್ಮೇಲೆ ನೀವು ತಗೊಂಡಿದ್ದು? ನಾನು ಬಂದು 1 ಮಂತ್ಗೆಲ್ಲ ಡಿಸೈಡ್ ಮಾಡಿದ್ರಿ. ಏನಕ್ಕೋಸ್ಕರ ಡಿಸೈಡ್? ಫ್ಯಾಮಿಲಿ. ಯಾರಿಗೆ ಪ್ರಾಬ್ಲಮ್ ಇತ್ತು ಫ್ಯಾಮಿಲಿ? ಫ್ಯಾಮಿಲಿ ನನ್ನ ತಮ್ಮನ ಮಗನಿಗೆ ಡಯಾಬಿಟಿಕ್, ಟೈಪ್ 1 ಡಯಾಬಿಟಿಕ್. ಓಕೆ, ನಮ್ಮ ಮನೆಯವ್ರಿಗೂ ಡಯಾಬಿಟಿಕ್ ಅಂದ್ರೆ ಇನ್ನು ಪ್ರೀ ಡಯಾಬಿಟಿಕ್ ಅವ್ರಿಗೆ. ಓಕೆ, ಬಾರ್ಡರ್ ಅಲ್ಲಿ ಇದೆ. ಬಾರ್ಡರ್ ಅಲ್ಲಿ ಇದೆ. ನಾನು ಡೈಲಿ ಬರ್ತೀನಿ, ಅವ್ರು ಬರೋದಕ್ಕಾಗಲ್ಲ, ಸ್ಕೂಲ್ ಮಕ್ಕಳು, ಅದು ಸ್ಕೂಲಿಗೆ ಹೋಗ್ತಾನೆ ಅಂತ ಹೇಳಿ ಅವನಿಗೋಸ್ಕರ ನನ್ನ ತಮ್ಮನ ಫ್ಯಾಮಿಲಿಗೋಸ್ಕರ ನಾವು ಬೈ ಮಾಡಿ. ಓಕೆ, ಅಂದ್ರೆ ತಮ್ಮನ ಮಿಸ್ಸಸ್ ಏನಾದ್ರು ಶುಗರ್ ಇತ್ತಾ? ಇಲ್ಲ, ಈಗ ಅವ್ರ ಮಗನ್ ಬಂದಿರೋದು. ಇದು ಯಾವ ತರ ಜೆನೆಟಿಕಲಿ ಪ್ರಾಬ್ಲಮ್? ಜೆನೆಟಿಕಲಿ ಇರಬಹುದು. ನಮ್ಮ ತಾಯಿಗಿದೆ, ಅವ್ರ ತಂದೆಗೆ, ಅವ್ರ ತಾತನಿಗಿದೆ. ತಮ್ಮ ಮಿಸ್ಸಸ್ ಇದಾರಲ್ವಾ, ಅವ್ರ ತಂದೆಗೂ ಇದೆ. ಗೊತ್ತಿಲ್ಲ ನಮಗೇನು ಅಂತ. ಅಂದ್ರೆ ನಿಮ್ ಫ್ಯಾಮಿಲಿ ಯಾರು ಬಂದಿಲ್ಲ. ಆಕ್ಚುಲಿ ಫಸ್ಟ್ ಬಂದಿದ್ದು ನೀವು 1 ಮಂತ್ ರೆಗ್ಯುಲರ್ ಆಗಿ ಮಾಡಿದ್ರಿ. ಸೊ ಆಮೇಲೆ ಬಿಲೀವ್ ಮಾಡ್ಕೊಂಡು ಇಲ್ಲ ಇದು ನನ್ನ ತಮ್ಮನ ಮನೆಗೆ ಯೂಸ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ರಿ. ಸೊ ಯಾವ ಒಂದು ನಂಬಿಕೆಯಿಂದ? ನಾನೇ 1 ಮಂತ್ ಥೆರಪಿ ಮಾಡೋದ್ನಲ್ಲ, ನನಗೇನೆ ಬ್ಯಾಕ್ ಪೈನು, ಕಾಲ್ ನೋವು ತುಂಬಾ ಇತ್ತು. ಓಕೆ, ಸೊಂಟ ನೋವಿತ್ತು, ಲೋಯರ್ ಬ್ಯಾಕ್ ಪೈನ್ ಇತ್ತು. ಬಂದು ಮಾಡಿದ್ಮೇಲೆ ನನಗೆ ಏನೋ ಇದ್ರಲ್ಲೇನೋ ಇದೆ ಅಂತ ಗೊತ್ತಾಯ್ತು. ನನಗೇನೆ ಇವಾಗ ತುಂಬಾ ನೋವಿಂದ ಇದ್ ಮಾಡ್ತಾ ಇದ್ದೆ. ಮನೆಗೆ ಹೋದ್ಮೇಲೆ ಎಷ್ಟು ಕೆಲಸ ಮಾಡಿದ್ರು ನಾನು ಆರಾಮಾಗಿ ಇರ್ತಾ ಇದ್ದೆ. ಥೆರಪಿ ಮಾಡಿ ಹೋದ್ಮೇಲೆ ನಾನು ಎಷ್ಟೇ ನೋವು ಅನ್ಕೊಂಡು, ಎಷ್ಟೋ ಸಾರಿ ಸೆರಾಕೇರ್ ಬರ್ಬೇಕಾದ್ರೆ ನನ್ ನೋವು ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಆಮೇಲೆ ಹೆಂಗೂ ಆ ನಂಬಿಕೆ ಇತ್ತು, ಥೆರಪಿ ಮಾಡೋದ್ಮೇಲೆ ನಾನು ಆರಾಮ್ ಆಗ್ತೀನಿ ಅಂತ ಗೊತ್ತಿತ್ತು. ಓಕೆ, ಆ ನಂಬಿಕೆಯಿಂದ ನಾನು ಬರ್ತಾ ಇದ್ದೆ. ಅದಾದ್ಮೇಲೆ ಸರಿ ಇದು ಯೂಸ್ ಆಗುತ್ತೆ, ಅವ್ರು ಮಕ್ಳು ಸ್ಕೂಲಿಗೆ ಹೋಗ್ತಾರೆ, ಬರೋದಕ್ಕಾಗಲ್ಲ. ಮತ್ತೆ ನನ್ನ ತಮ್ಮನೂ ಅವನು ಬ್ಯಾಕ್ ಪೈನು ಅದು ಅಂತ ಹೇಳ್ತಾ ಇದ್ದ. ಅವನು ಕೂತ್ಕೊಂಡು ಸಿಸ್ಟಮ್ ಅಲ್ಲಿ ಕೆಲಸ ಮಾಡೋದು, ಅವರೆಲ್ಲ ಬರಕ್ಕಾಗಲ್ಲ, ಡ್ಯೂಟಿಗೆ ಹೋಗೋ ಬಂದ್ಬಿಟ್ಟು ಇರ್ಲಿ ಅಂತ ಹೇಳಿ ಮಾಡಿದ್ದು, ತಗೊಂಡಿದ್ದು, ಆ ಡಿಸಿಷನ್ ತಗೊಂಡಿದ್ದು. ಇವಾಗ ಎಷ್ಟು ದಿನವಾಗಿ ಯೂಸ್ ಮಾಡ್ತಾ ಇದಾರೆ ಅವರು? ಇವಾಗ ಆಕ್ಚುಲಿ 3 ಮಂತ್ಸ್ ಇಂದ ನಮ್ಮ ಮನೇಲಿ ಇದೆ ಬೆಡ್. ಯಾಕೆಂದ್ರೆ ನಮ್ ಪಾಪು ತಮ್ಮ ಮಗ ನಮ್ಮ ಮನೇಲೆ ಇದ್ದಾನೆ, ಸ್ಕೂಲಿಗೆ ಹೋಗ್ಕೊಂಡು. ಅದಕ್ಕೋಸ್ಕರ ಚಳಿ ಬೇರೆ ಅಲ್ವಾ ಅಂದ್ಬಿಟ್ಟು ಅವನು ಇರೋದ್ರಿಂದ ನಮ್ಮ ಮನೇಲೆ ಬೆಡ್ ಇದೆ. 3 ಮಂತ್ಸ್ ಇಂದ ನಾವೇ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ 1.5 ಇಯರ್ ಇಂದ ಅವ್ರು ಯೂಸ್ ಮಾಡ್ತಾನೆ ಇದ್ರು. ಸೊ ಈ ಬೆಡ್ ಅಲ್ಲಿ ಥೆರಪಿ ಮಾಡುವಾಗ ನಿಮ್ಗೆ ಯಾವ್ದೇ ತರ ಕರೆಂಟ್ ಪ್ರಾಬ್ಲಮ್ಸ್ ಏನಾರು ಆಗಿದ್ಯಾ? ಇಲ್ಲ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆಯಾ? ಓಕೆ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಜಾಸ್ತಿ ಅನಿಸ್ತಾ ಇದೆಯಾ? ಏನ್ ಅನ್ಸಲ್ಲ. ಇವಾಗ ಹಾಸ್ಪಿಟ್ಲು ಎಲ್ಲ ಕಂಪೇರ್ ಮಾಡಿದ್ರೆ ಏನ್ ಜಾಸ್ತಿ ಅಂತ ಅನ್ಸಲ್ಲ. ಲೈಫ್ ಟೈಮ್ ಥೆರಪಿ ಮನೆಗೆ ಎಲ್ರಿಗೂ ಯೂಸ್ ಆಗುತ್ತಲ್ಲ. ಸೊ ಈಗ ಚಿಕ್ಕ ಮಕ್ಕಳೆಲ್ಲ ಡಯಾಬಿಟಿಕ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಥೈರಾಯ್ಡ್ ಬರ್ತಾ ಇದೆ. ಸೊ ಅಂತ ಮಕ್ಕಳಿಗೆಲ್ಲ ಈ ಒಂದು ವಿಡಿಯೋ ಮುಖಾಂತರ ಏನ್ ಅವೇರ್ನೆಸ್ ಕೊಡ್ತೀರಾ ಸರಾಕೇರ್ ಬಗ್ಗೆ? ಸೆರಾಕೇರ್ ಬಗ್ಗೆ ನಂಬಿಕೆ ಇಡಿ, ಬನ್ನಿ, ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದೆ ಸೆರಾಕೇರ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀರಾ. ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ತುಂಬಾ ಅಂದ್ರೆ ಲೈಫಲ್ಲಿ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲಕ್ಕಿಂತ ಫಸ್ಟ್ ಪ್ರಿಫರೆನ್ಸ್ ಆರೋಗ್ಯನೇ. ಆರೋಗ್ಯ ಇದ್ರೆ ಏನ್ ಬೇಕಾದ್ರೂ ಸಾಧ್ಯ ಮಾಡ್ಬೋದು ಲೈಫಲ್ಲಿ. ಓಕೆ, ಆರೋಗ್ಯ ವೆರಿ 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 ಇಂಪಾರ್ಟೆಂಟ್. ಓಕೆ ಸಿಸ್ಟರ್, ಹೇಳ್ಬೇಕಂತ ಹೇಳಿದ್ರೆ ಇವಾಗ ನೀವು 1 ಮಂತ್ ರೆಗ್ಯುಲರ್ ಆಗಿ ಬಂದ್ರಿ. ಸೊ ರೆಗ್ಯುಲರ್ ಆಗಿ ಬಂದ್ಮೇಲೆ ನೀವು ಬಿಲೀವ್ ಮಾಡಿ ಸೊ ಈ ಒಂದು ಬೆಡ್ ನ ತಗೊಂಡೋದ್ರಿ. ಸೊ ಈಗ ಯಾವ ವಯಸ್ಸಿನಲ್ಲಿ ಪ್ರಾಬ್ಲಮ್ಸ್ ಆಯ್ತು ಅವನಿಗೆ? ಯಾವ ವಯಸ್ಸಲ್ಲೇ ನಿಮಗೆ ಅವನಿಗೆ ಶುಗರ್ ಪ್ರಾಬ್ಲಮ್ ಬಂತು? 7.5 ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಮೇಡಮ್ ಅವನಿಗೆ. ಅವನಿಗೆ 7.5 ವರ್ಷ ಇದ್ದಾಗ ಸ್ಟಾರ್ಟ್, ನಮಗೆ ಡಯಾಗ್ನೈಸ್ ಆಗಿದ್ದು ಅವಾಗ. ಓಕೆ, ಶುಗರ್ ಇದೆ ಅಂತ ಐಡೆಂಟಿಫೈ ಆಗಿತ್ತು, ಡಯಾಗ್ನೈಸ್ ಆಗಿದ್ದು ಅವಾಗ. ಓಕೆ, ಅವಾಗಿಂದ ಸೊ ಇನ್ಸುಲಿನ್ ಸ್ಟಾರ್ಟ್ ಮಾಡಿದ್ರು. ಓಕೆ, ಹೇಗೆ ಡಾಕ್ಟರ್ ಹತ್ರ ತೋರಿಸುವಾಗ ಏನ್ ಹೇಳ್ತಾ ಇದ್ರು? ತುಂಬಾ ಕ್ರಿಟಿಕಲ್ ಕಂಡೀಷನ್ ಗೆ ಹೊರಟೋಗ್ಬಿಟ್ಟ ಫಸ್ಟ್ ಗೊತ್ತಾದಾಗ ಅವನು. ನಮಗೆ ಗೊತ್ತಿರ್ಲಿಲ್ಲ. ಆಮೇಲೆ ಸರಿ ಹೋಗಿ ಅಡ್ಮಿಟ್ ಮಾಡಿ 2 ದಿವಸ ICU ಇಟ್ಟಿದ್ರು. ಆಮೇಲೆ ಸರಿ ಗೊತ್ತಾ, ಇನ್ನೇನು ಇನ್ಸುಲಿನ್ ಕೊಡ್ಲೇಬೇಕು ಅಂತ ಗೊತ್ತಾಯ್ತು. ಅವಾಗ ನಾವು ಫಸ್ಟ್ ಅವ್ನಿಗೆ ಗೊತ್ತಾದಾಗ HbA1c 11 ಇತ್ತು. ನಮಗೆ ಗೊತ್ತಾದಾಗ ಅಷ್ಟು ಪೀಕಿಗೆ ಹೊರಟೋಗ್ಬಿಟ್ಟಿತ್ತು, ನಮಗೆ ಗೊತ್ತಿಲ್ಲ. ಸೊ 7.5 ವರ್ಷದಲ್ಲೇ ಶುಗರ್ ಹೈ ಆಗಿ HbA1c 7 ಹೋಗ್ಬಿಟ್ಟಿತ್ತು. 11 ಅಲ್ಲಿ ಇತ್ತು. ಓಕೆ, ಆವಾಗ ಇನ್ನೇನು ನಮ್ಗೆ ನಾವು ಏನೇನೋ ಬೇರೆ ಎಲ್ಲ ಅವರಪ್ಪ ಟ್ರೈ ಮಾಡಿದ್ರು, ಏನೇನೋ ಆನ್ಲೈನ್ ಅಲ್ಲೆಲ್ಲ ನೋಡಿ. ಪಾಪ ತಂದೆ ಇದ್ದೇ ಇರುತ್ತಲ್ವಾ, ಏನೇನೋ ಟ್ರೈ ಮಾಡಿದ್ರು ಡಾಕ್ಟ್ರು. ಅಂದ್ರೆ ಬೇರೆ ಬೇರೆ ಮೆಡಿಸಿನ್ಸ್ ಏನಾದ್ರು ಸಿಗ್ಬೋದೇನೋ ಇದು ಕಂಟ್ರೋಲ್ ಮಾಡಕ್ಕೆ ಅಂತ. ಸೊ ಅದನ್ನ ಟ್ರೈ ಮಾಡಿದಾರೆ ಆನ್ಲೈನ್ ಅಲ್ಲೆಲ್ಲ ಟ್ರೈ ಮಾಡಿದ್ರು, ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವ್ರ ಮೇಲೆ. ಅದೆಲ್ಲಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದಕ್ಕೆ ಆಮೇಲೆ ಅವ್ರದ್ರಿಂದ ಏನು ಯೂಸ್ ಆಗ್ಲಿಲ್ಲ.
ಆಮೇಲೆ ಡಾಕ್ಟರ್ ಹತ್ರ ಇನ್ನೊಂದ್ಸರಿ ಕರ್ಕೊಂಡು ಹೋದಾಗ ಅವರು ಬೈದ್ರು, ಇವ್ನು ಹೇಳಿದಿರೋ ಡಾಕ್ಟರ್ ಅವ್ರ ಹತ್ರ ಎಲ್ಲ ಬಾಯಿ ಬಿಡಿಸಿದ್ದಾರೆ. ಈ ತರ ಎಲ್ಲ ಬೇಜಾನ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಂತೆ, ಅಂದ್ರೆ ಆನ್ಲೈನ್ ಅಲ್ಲಿ ನೋಡಿ ಏನೇನ್ ಟ್ರೈ ಮಾಡ್ತಾರೆ ಅಂತ. ಅವರು ಆಮೇಲೆ ಅವನ ಹತ್ರ ಎಲ್ಲ ಬಾಯಿ ಬಿಡಿಸ್ಕೊಂಡಿದ್ದಾರೆ, ಏನೇನ್ ನಿಮ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನೇನ್ ಅಪ್ಲೈ ಮಾಡಿದ್ರು ನಿಮ್ ಮೇಲೆ ಅಂತ ಹೇಳ್ಬಿಟ್ಟು ಅವನೆಲ್ಲ ಹೇಳಿದ್ದಾನೆ. ಓಕೆ. ಬೈದ್ರಂತೆ. ಸರಿ ನಾವು ಅವನು ಎಲ್ಲ ಮಾಡ್ಬಿಟ್ಟು ಸರಿ ಇನ್ನೇನು ಇನ್ಸುಲಿನ್ ಹಾಕ್ಲೇಬೇಕು ಕಂಟಿನ್ಯೂ ಆಗಿ ಅಂತ ಡಾಕ್ಟರ್ ಮಾಡ್ತಾ ಇದ್ದಾರೆ. ಓಕೆ. ಈಗಲೂ ಮಾಡ್ತಾ ಇದ್ದಾರೆ, ಮಾಡ್ತಿದ್ದಾರೆ. ಬಟ್ ಇವಾಗ ಇಲ್ಲೇ ಲಾಸ್ಟ್ ಒಂದ್ಸಾರಿ ಒಂದು 6 months ಬ್ಯಾಕ್ ಒಂದ್ಸಾರಿ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. HbA1c 9 ಇತ್ತು. ಓಕೆ. ಲಾಸ್ಟ್ ಒಂದು 2 months 3 months ಬ್ಯಾಕ್ ಮಾಡಿಸಿದ್ವಿ 7.5 ಗೆ HbA1c. ಓಕೆ. ಇವಾಗ ರೆಗ್ಯುಲರ್ ಆಗಿ ಥೆರಪಿ ಮಾಡೋದ್ರಿಂದ ಅವನಿಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತಾ ಇದೆ. ಸೊ ಅನುಭವದಲ್ಲಿ ಚೇಂಜಸ್ ಆಗ್ತಾ ಇದೆ. ಅದು ಚೇಂಜಸ್ ನನಗೆ ಕಂಡಿದೆ. HbA1c ಡಿಕ್ರೀಸ್ ಆಗ್ತಾ ಇದೆ. ಓಕೆ ಓಕೆ. ಡಿಕ್ರೀಸ್ ಆಗುವಾಗ ಆಟೋಮೆಟಿಕ್ಲಿ ಶುಗರ್ ನಾರ್ಮಲ್ ಆಗ್ತಾ ಬರುತ್ತೆ. ಸೊ ಓಕೆ, ನೀವು ರಿಸಲ್ಟ್ ಇದೆ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸೊ ಏನಕ್ಕೋಸ್ಕರ ಡಿಸಿಷನ್, ಯಾರಿಗೋಸ್ಕರ ಡಿಸಿಷನ್? ಎಲ್ರಿಗೋಸ್ಕರ ಡಿಸಿಷನ್. ಮೇನ್ ಮನೆ ಫ್ಯಾಮಿಲಿ ಎಲ್ರಿಗೂ, ಇವಾಗ ಅವನೊಬ್ನಿಗೆ ಅಂತಲ್ಲ, ಎಲ್ರು ಮನೇಲಿ ಇದ್ರೆ ಎಲ್ರು ಮಾಡ್ಬೋದಲ್ವಾ. ಈಗ ನೀವು ಬಂದು ಇಲ್ಲಿ ಬಿಲೀವ್ ಮಾಡಿದ್ರಿ, ಓಕೆ. ಈಗ ನಿಮ್ಮ ತಮ್ಮ ಬಂದಿಲ್ಲ, ಅವ್ರ ಮಿಸ್ಸಸ್ ಬಂದಿಲ್ಲ, ನಿಮ್ ಫ್ಯಾಮಿಲಿ ಯಾರು ಬಂದು ಇಂಟ್ರೊಡ್ಯೂಸ್ ಆಗಿಲ್ಲ ಇಲ್ಲಿ. ಸೊ ಆದ್ರೆ ನೀವು ಬಂದು ತಗೊಂಡವಾಗ ಅವ್ರು ಓಕೆ ಮಾಡಿದ್ರ, ಡಿಸೈಡ್ ಓಕೆ ಅನ್ಸ್ದ? ನನ್ ತಮ್ಮ ಅವತ್ತೇ ಹೇಳ್ದ, ಇಲ್ಲಿ ಬಂದು ಫಸ್ಟ್ ನೋಡಿದ್ದು ಅವತ್ತೇನೆ ಸ್ಪಾಟ್ ಅಲ್ಲೇ ಇದ್ ಮಾಡ್ದ. ನಮ್ಮ ಅಕ್ಕನ ಮೇಲೆ ನಂಬಿಕೆಯನ್ನ ಇದ್ರ ಮೇಲೆನೆ ತಗೊಂಡ. ನಮ್ಮ ಅಕ್ಕ ಯಾವ್ದೇ ಡಿಸಿಷನ್ ತಗೊಂಡ್ರು ಅದು ಫೇಕ್ ಆಗಿರಲ್ಲ. ಅವ್ರ ಡಿಸಿಷನ್ ಮೇಲೆ ನನ್ ನಂಬಿಕೆ ಇದೆ ಅನ್ನೋ ಒಂದೇ ಮಾತೇ ಹೇಳಿ ಅವತ್ತು ಅವ್ನ ಸ್ಪಾಟ್ ಅಲ್ಲೇ ಬೈ ಮಾಡಿದ್ದಾರೆ. ಸೊ ಓಕೆ, 1.5 year ಇಂದ ಯೂಸ್ ಮಾಡ್ತಾ ಇದಾರೆ. ಈಗ ಕಂಪನಿ ಬಂದು ಸರ್ವಿಸ್ ನಿಮ್ಗೆ ಲೈಫ್ ಲಾಂಗ್ ಕೊಡುತ್ತೆ ಅಂತ ಹೇಳ್ತಾ ಇದೆ. ಸೊ ಈ 1.5 year ಅಲ್ಲಿ ನಿಮ್ಗೆ ಸರ್ವಿಸ್ ಏನಾದ್ರು ಪ್ರಾಬ್ಲಮ್ಸ್ ಆಗಿದ್ಯಾ? ಇಲ್ಲ, ಬೆಡ್ ಏನು ಸರ್ವಿಸ್ ಬಂದಿಲ್ಲ. ಜೊತೆ 9 ಬಾಲು 3 ಬಾಲು ತಗೊಂಡಿದ್ವಿ, ಅದು ಸ್ವಲ್ಪ ಆಫ್ ಆದಲ್ಲಿ ಇದಾಗದು ತಂದು ಕೊಟ್ಟು ಇದೆ ಸರ್ವಿಸ್ ಮಾಡ್ಕೊಟ್ರು. ಮತ್ತೆ ಸರ್ವಿಸ್ ಎಲ್ಲ ನಿಮ್ಗೆ ಬೆಸ್ಟ್ ಆಗಿದೆ ಅಂತ ಅನಿಸ್ತಿದೆ. ಸೊ ಅದನ್ನ ನಂಬಿನೇ ನೀವು ಬಿಲೀವ್ ಮಾಡೋದು. ಓಕೆ, ಲಾಸ್ಟ್ ಅಲ್ಲಿ ಹೇಳ್ಬೇಕಂದ್ರೆ ಈ ವಿಡಿಯೋ ಮುಖಾಂತರ ನೋಡೋರ್ಗೆಲ್ಲ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟಪಡ್ತೀರಾ? ಆರೋಗ್ಯ ಎಷ್ಟಂದ್ರೆ ಲೈಫ್ ಅಲ್ಲಿ ಫಸ್ಟ್ ಪ್ರಿಫರೆನ್ಸ್ ಅಂದ್ರೆ ಆರೋಗ್ಯ. ಆರೋಗ್ಯ ಒಂದಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನಾನು ಹೇಳೋದಲ್ಲ, ನಮಗೆ ಅನುಭವ ಆಗಿದೆ. ಸ್ವಂತ ನನ್ನ ಅನುಭವದಿಂದಾನೆ. ನನಗೂ ಆರ್ಥರೈಟಿಸ್ ಪ್ರಾಬ್ಲಮ್ ಇಂದಾನೆ ನಾನು ಇಲ್ಲಿಗೆ ಬಂದಿದ್ದು. ಇಷ್ಟು ನಾರ್ಮಲ್ ಆಗ್ತೀನಿ ಅಂತ ನನಗೂ ಗೊತ್ತಿರ್ಲಿಲ್ಲ. ನಾನೇನಂದ್ರೆ ನನ್ನ ಲೈಫ್ ಸ್ಟೈಲು, ಫುಡ್ ಸ್ಟೈಲು, ಸ್ವಲ್ಪ ಇದು ಥೆರಪಿಗಳು, ಎಕ್ಸರ್ಸೈಸ್ ಎಲ್ಲ ಮಾಡ್ಕೊಂಡೆ ನಾನು ಇಷ್ಟ ಆಗಿರೋದು. ಅದರಿಂದ ನಮ್ಮ ಮನೇಲಿ 7-8 ವರ್ಷದಿಂದ ನನಗಾಗಿರೋ ಹೆಲ್ತ್ ಇಶ್ಯೂಸ್ ಅಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆರೋಗ್ಯನೇ ಫಸ್ಟ್ ಅಂತ ನಾವು ಅನ್ಕೊಂಡಿದ್ದೀವಿ. ಇವತ್ತು ಅದಕ್ಕೆ ಒತ್ತು ಕೊಡ್ತಾ ಇದ್ದೀವಿ. ನಾವು ಫ್ಯಾಮಿಲಿ ಎಲ್ಲದ್ರಿಂದನೂ ಅಷ್ಟೇನೇನೆ, ಒಂದು ಊಟ ತಿಂಡಿಯಿಂದನೂ ಅಷ್ಟೇ ಫಸ್ಟ್ ಪ್ರಿಫರೆನ್ಸ್ ಆರೋಗ್ಯನೇ ನಾವು ಕೊಡ್ತಾ ಇರೋದು. ಆದ್ರಿಂದನೇ ಎಲ್ಲರನ್ನು ಸೆರಾಕೇರ್ ನಂಬಿ ಬನ್ನಿ, ಡೈಲಿ ಬನ್ನಿ, ಥೆರಪಿ ಮಾಡಿ, ನೀವು ಬೇರೆಯವ್ರಿಗೆ ತಿಳಿಸ್ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಸರಾಕೇರ್ ಸಿಕ್ಕ ಮೇಲೆ ತುಂಬಾ ಬೆನಿಫಿಟ್ಸ್ ಆಗಿದೆ. ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗಿದೆ. ನಮ್ಮ ಮನೆಯವ್ರಿಗೂ ಪ್ರೀ ಡಯಾಬಿಟಿಕ್ ಅನ್ನಲ್ವಾ, ಅವ್ರಿಗೆ 6.9 ಇತ್ತು ಲಾಸ್ಟ್ ಟೈಮ್ ನಾವು HbA1c ಟೆಸ್ಟ್ ಮಾಡಿಸಿದಾಗ. ಮೊನ್ನೆ ಇಲ್ಲೇ ಮಾಡಿಸಿದ್ದೆ, ಕರ್ಕೊಂಡ್ಬಂದು ಲಾಸ್ಟ್ ಜನವರಿನಲ್ಲಿ ಈ ಮಂತ್ ಅಲ್ಲೇ ಮಾಡಿಸಿದ್ದೆ. 5.9 ಬಂದಿದೆ. ಡೈಲಿ ರೆಗ್ಯುಲರ್ ಆಗಿ ಖಾಲಿ ಹೊಟ್ಟೆಗೆ ಥೆರಪಿ ಮಾಡ್ತಾರೆ ಅವ್ರ ಮನೇಲಿ. ಇಲ್ಲಿಗೆ ಬರಕ್ ಆಗಲ್ಲ, ಇಲ್ಲಿ ಬೆಡ್ ಇವಾಗ ನಮ್ಮ ಮನೇಲಿ ಇರೋದ್ರಿಂದ 5.9 ಬಂದಿದೆ. ಅದು ನನಗೆ ಖುಷಿ ಆಯ್ತು ಅಂತ ಹೇಳಿದ್ರೆ. ಸೊ ಮೆಡಿಸಿನ್ ಬಿಟ್ಟು ಲೈಫ್ ನ ಲೀಡ್ ಮಾಡುವಂತ ಒಂದು ಭರವಸೆ ಬಂದಿದೆ. ನಾನು ನಮ್ಮ ಮನೆಯವ್ರನ್ನ ಆದಷ್ಟು ಫ್ರೀ ಅಲ್ವಾ, ಅವರು ಬಾರ್ಡರ್ ಅಲ್ಲಿ ಇದ್ದಾರೆ, ಆದಷ್ಟು ಮೆಡಿಸಿನ್ ಹೋಗ್ಬಾರ್ದು. ಮೆಡಿಸಿನ್ ಇಲ್ಲದೆ ಇರುವಂತ ಲೈಫ್ ನಾವು ಮೆಡಿಸಿನ್ ಹೋಗ್ದಂಗೆ ಆದಷ್ಟು ಊಟ ತಿಂಡಿ ಮತ್ತೆ ಥೆರಪಿ ಇದ್ರಲ್ಲೇನೆ ಕಂಟ್ರೋಲ್ ಮಾಡ್ಬೇಕು ಅಂತ. ಸೊ ಸರಾಕೇರ್ ಬಿಲೀವ್ ಮಾಡ್ತಾ ಇದ್ದೀರಾ. ಸರಾಕೇರ್ ಬೆಡ್ ಕೂಡ 1.5 year ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಥ್ಯಾಂಕ್ ಯು ಸಿಸ್ಟರ್.